ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂದ್ರೆ ಪನ್ನೀರ್ ಕರಿ ರೆಡಿ ಮಾಡ್ತಾ ಇದ್ದೀನಿ. ಯಾಕೆ ಪನ್ನೀರ್ ಕರಿ ತಿನ್ಬೇಕು ಅಂತ ಅನಿಸ್ತು. ಹಂಗಾಗಿ ನಾನು ಪನ್ನೀರ್ ಕರಿ ತರಿಸ್ದೆ. 1 kg ಆಗಷ್ಟು ಪನ್ನೀರ್ ಕರಿ ತರಿಸ್ತಿ. ಈಗ ನಾನು ಪನ್ನೀರ್ ಕರಿ ರೆಡಿ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ಈಗ ನಾನು ಮಾಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನಾನು ಏನೆಲ್ಲ ಹಾಕ್ತಾ ಇದ್ದೀನಿ ಅಂದ್ರೆ, ಆ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಪುದೀನ ಕೊತ್ತಂಬರಿ ತೊಳೆದು ಚೆನ್ನಾಗಿ ಅದನ್ನು ಸೈಡಲ್ಲಿ ಇಟ್ಟಿದ್ದೀನಿ. ಈಗ ಮಸಾಲೆಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್: 1 ಚಿಪ್ ಕೊಬ್ಬರಿ, 2 ಬೆಳ್ಳುಳ್ಳಿ ಗಡ್ಡೆ ಆಗಷ್ಟು, ಸ್ವಲ್ಪ ಶುಂಠಿ, ಒಂದು 4 ಟೊಮೊಟೊ, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಒಗ್ಗರಣೆ ಕಟ್ ಮಾಡ್ಕೊಬೇಕು. ಒಂದು ಸ್ವಲ್ಪ ರುಬ್ಬಕ್ಕೂ ಹಾಕೊಬೇಕು. ಹಾಕಿದ ನಂತರ ಸ್ವಲ್ಪ ಚಕ್ಕೆ, ಸ್ವಲ್ಪ ಗಸಗಸೆ, ಒಂದು 4ರಿಂದ 5 ಮೆಣಸುಕಾಳು, ಮತ್ತೆ ಸ್ವಲ್ಪ ಸೋಂಪು, ಇಷ್ಟನ್ನು ನಾವು ರುಬ್ಕೊಳಕ್ ಹಾಕೊಬೇಕು. ಈಗ ಸ್ಟವ್ ಹಚ್ಚಿ ಒಂದು ಕಡಾಯಿ ಇಟ್ಟು, ಅದು ಕಡಾಯಿ ಹೀಟ್ ಆದ ನಂತರ ನಾನು ಆಯಿಲ್ ಹಾಕೊಂತ ಇದ್ದೀನಿ. ಅದು ಆಯಿಲು 150 ಗ್ರಾಮ್ ಆಗಷ್ಟು ಹಾಕೊಬೇಕು. ಈಗ 1 kgಗೆ ಒಂದು 150 ಗ್ರಾಮ್ ಆಗಷ್ಟು ಆಯಿಲ್ ಹಾಕೊಂತ ಇದ್ದೀನಿ. ಈಗ ಎಣ್ಣೆ ಕಾಯಷ್ಟರಲ್ಲಿ ಈಗ ನಾನು ಪನ್ನೀರ್ ಕರಿ ಅಂತೀನಿ, ಪನ್ನೀರ್ ಕಟ್ ಮಾಡ್ಕೊಂತ ಇದ್ದೀನಿ. ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂತ ಇದ್ದೀನಿ. ಈಗ ನಾನು ಏನ್ ತಿನ್ಬೇಕು ಅಂತ, ನಾನು ಏನ್ ರೆಸಿಪಿ ಮಾಡ್ಬೇಕು ಅನ್ಕೊಂಡ್ರೆ ನಾನು ಹಂಗ್ ಮಾಡಿದ್ರೇನೆ ನನಗೆ ಸಮಾಧಾನ. ಈಗ ಎಣ್ಣೆ ಕಾದಿದೆ. ಈಗ ನಾನು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಈರುಳ್ಳಿ ಫ್ರೈ ಆಗ್ಬೇಕು, ಎಣ್ಣೆಲೇನೆ ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗ ಕಟ್ ಮಾಡಿರುವ ಹಸಿಮೆಣಸಿನ್ಕಾಯಿ ಹಾಕೊಂತ ಇದ್ದೀನಿ. ಈಗ ಹಾಕಿ ಒಂದ್ ರೌಂಡ್ ತಿರುವು ಕೊಡ್ಬೇಕು. ಅದು ಹಾಕಿದ ನಂತರ ಟೊಮೊಟೊ ಹಾಕಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ನಾವು ತಿರುವು ಕೊಡ್ಬೇಕು. ಚೆನ್ನಾಗಿ ತಿರುವು ಕೊಟ್ಟು ಅದು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ಗೋಲ್ಡನ್ ಕಲರ್ ಬರ್ಬೇಕು ಇದೆಲ್ಲ. ಒಗ್ಗರಣೆಗೆ ಹಾಕಿರೋ ಈರುಳ್ಳಿ ಮತ್ತೆ ಹಸಿಮೆಣಸಿನ್ಕಾಯಿ, ಟೊಮೊಟೊ ಇಷ್ಟನ್ನು ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು ಪನ್ನೀರ್ ಕರಿ ಹಾಕ್ತಾ ಇದ್ದೀನಿ. ಈಗ ಪನ್ನೀರ್ ಕರಿನು ಜಾಸ್ತಿ ಏನು ತಿರುವಕ್ ಹೋಗ್ಬೇಡಿ, ಪುಡಿ ಪುಡಿ ಹಾಕ್ಬಾರ್ದು. ಇದು ಪನ್ನೀರು ನಾವ್ ಹೆಂಗ್ ಕಟ್ ಮಾಡಿರ್ತೀರೋ ಅದೇ ತರ ಇರಬೇಕು. ಅದರಲ್ಲಿ ನೀರಿನ ಅಂಶ ಇರುತ್ತೆ. ನೀರಿನ ಅಂಶ ಹೋಗೋ ತನಕ ನಾವು ಪ್ಲೇಟ್ ಮುಚ್ಚಿ ಒಂದು ಗಂಟೆ ಆಗಷ್ಟು, ಒಂದು ಅರ್ಧ ಗಂಟೆ, 1 ಗಂಟೆ ಹತ್ರ ಅಷ್ಟ್ರ ತನಕ ನಾವು ಪ್ಲೇಟ್ ಮುಚ್ಚಿ ಮೀಡಿಯಂ ಫ್ಲೇಮಲ್ಲೇ ಇಟ್ಬೇಕು. ಇಟ್ಟ ನಂತರ ಚೆನ್ನಾಗಿ ನೀರಿನ ಅಂಶನ ಇರಬಾರ್ದು, ಎಲ್ಲ ಚೆನ್ನಾಗಿ ಹೋಗ್ಬೇಕು, ನೀರಿನ ಅಂಶನ ಇರಬಾರ್ದು. ಆಗ ತುಂಬಾ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಹಂಗೆ ಇರುತ್ತೆ, ಚಿಕನ್ ತಿನ್ನಂಗೆ ಇರುತ್ತೆ. ಇದು ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನನಗೆ ಇಷ್ಟ, ಈ ತರ ತಿನ್ನಕ್ಕೆ ಇಷ್ಟ ಆಗುತ್ತೆ. ತಿನ್ಬೇಕಂದ್ರೆ ಮಾಡ್ಕೊಂಡು ತಿಂತಾ ಇರೋದು ಅಷ್ಟೇ. ಈಗ ತಿರುವು ಕೊಟ್ಟು ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ. ಈಗ ಬಿಟ್ಟ ನಂತರ ಈಗ ಒಂದು ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋ ತನಕ ಕಾಯ್ಬೇಕು. ಈಗ ಅಷ್ಟರಲ್ಲಿ ಇವಾಗ ನಾನು ಮಸಾಲೆಗೆ ರುಬ್ಕೊಳಕ್ ಹಾಕೊಂಡಿದ್ದೀನಿ. ಮಿಕ್ಸಿ ಜರಿಗೆ ಎಲ್ಲ ರುಬ್ಕೊಳ್ತಾ ಇದ್ದೀನಿ. ಈಗ ಕಷ್ಟ ಅಂತ ಏನು ಅನ್ಕೊಳಕ್ ಹೋಗ್ಬಾರ್ದು. ಕಷ್ಟ ಅಂತ ಅನ್ಕೊಂಡ್ರೆ ನಾವೇನು ಅಡುಗೆ ಮಾಡಕ್ಕೂ ಆಗಲ್ಲ. ಇಷ್ಟಪಟ್ಟು ಮಾಡ್ಕೊಬೇಕು. ಏನೇ ಆಗಲಿ, ನಾನು ಯಾವ ಅಡುಗೆ ಮಾಡ್ಬೇಕಂದ್ರೆ ಅಷ್ಟೇ ನನಗೆ ಹಿಂಸೆ ಅನ್ಸಲ್ಲ. ನಾನು ಖುಷಿಯಾಗೆ ಮಾಡ್ಕೊತೀನಿ. ಪ್ರತಿಯೊಂದು ವಿಡಿಯೋನು ಅಡುಗೆನೂ ಅಷ್ಟೇ. ಈಗ ನೋಡಿ, ನೀರಿನ ಅಂಶ ಎಲ್ಲ ಹೋಗಿದೆ, ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇದು ಪನ್ನೀರು. ಈಗ ಆಗಿದ ನಂತರ ಈಗ ನಾನು ಕೊತ್ತಂಬರಿ, ಪುದೀನನು ಮಿಕ್ಸಿಗೆ ಒಂದು ಸ್ವಲ್ಪ ರುಬ್ಕೊಳಕ್ ಹಾಕ್ಕೊಂತ ಇದ್ದೀನಿ ಲಾಸ್ಟಲ್ಲಿ. ಈಗ ರುಬ್ಬಿದ ಮಸಾಲೆಯನ್ನು ಹಾಕಿ ತಿರುಗಿ ಕೊಡಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಬೇಕು, ಜಾಸ್ತಿ ಹಾಕ್ಕೊಬಾರ್ದು. ಇದಕ್ಕೆ ನೀರು ಆದ್ರೆ ಚೆನ್ನಾಗಿರಲ್ಲ. ಇದು ಚಪಾತಿ ಮತ್ತೆ ಪೂರಿಗೆ ಅಷ್ಟೇ, ದೋಸೆಗೆ ಚೆನ್ನಾಗಿರುತ್ತೆ ಅಷ್ಟೇ, ಇನ್ನು ಮುದ್ದೆಗೆಲ್ಲ ಚೆನ್ನಾಗಿರಲ್ಲ. ಈಗ 2 ಸ್ಪೂನ್ ಆಗಷ್ಟು ಧನಿಯಾ ಪೌಡರ್, 1 ಸ್ಪೂನ್ ಆಗಷ್ಟು ಅಚ್ಚ ಖಾರದ ಪುಡಿ ಹಾಕಿದ ನಂತರ ಸ್ವಲ್ಪ ತಿರುವು ಕೊಟ್ಕೊಬೇಕು. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತಿರುವು ಕೊಟ್ಟು, ಹಚ್ಚಿಟ್ಟಿರುವ ಪುದೀನ ಕೊತ್ತಂಬರಿ ಅದನ್ನು ಹಾಕಿದ ನಂತರ ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಆಗಷ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡ್ಬೇಕು. ಚೆನ್ನಾಗಿ ಅದು ಸ್ವಲ್ಪ ನೀರೆಲ್ಲ ಅದನ್ನು ಕೂಡ ಕಡಿಮೆ ಆಗಬೇಕು, ಫ್ರೈ ಗಟ್ಟಿ ಥರ ಆಗಬೇಕು. ಈಗ ರುಚಿಕರವಾದ ಪನ್ನೀರ್ ಕರಿ ರೆಡಿ ಆಗಿದೆ. ಚಪಾತಿ ಜೊತೆಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಮಾಡಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ.
ಕಮೆಂಟ್ ಮಾಡಿ ಹೆಂಗ್ ಮಾಡಿದ್ದೀನಿ, ತಪ್ಪಾಗಿ ಮಾಡಿದ್ದೀನ ಕರೆಕ್ಟಾಗಿ ಮಾಡಿದ್ದೀನ ಅಂತ. ಏನೋ ನನಗೆ ಬಂದಂಗೆ ನಾನು ಮಾಡಿದ್ದೀನಿ ಅಷ್ಟೇ. ಈಗ ಸೂಪರ್ ಡೂಪರ್ ಆದ ಪನ್ನೀರ್ ಕರಿ ಚಪಾತಿ, ವಾವ್ ಸೂಪರ್ ಆಗಿದೆ.